ಏಯ್ ಹೇಗಿದ್ದೀರಾ? ಓಕೆ, ಇನ್ ಮಿಡಲ್ ಅವ್ನು ಕೊಡಿದ್ರೆ ಏನಿಲ್ಲ. ಹಸುಗಳು ದಾರಿ ಬಿಡ್ತವೆ, ಜನಗಳು ದಾರಿ ಬಿಡೋಲ್ಲ. ಎರಡು ಉದ್ದಿನ ವಡ, ಎರಡು ಪೂರಿ, ಒಂದು ಜಿಲೇಬಿ ಎಲ್ಲ ಸೇರಿಸಿ ದುಡ್ಡು ಕೊಡಕ್ ಹೋದ್ರೆ ಎಷ್ಟಪ್ಪ ಅಂತ ಕೇಳಿದ್ರೆ 25 ರೂಪಾಯಿ. ನಮ್ಮ ಊರಲ್ಲಿ, ನಮ್ಮ ಈವನ್ ಕರ್ನಾಟಕದಲ್ಲಿ ರೋಡ್ ಸೈಡ್ ಅಲ್ಲಿ ತಿಂದ್ರೆ ವಾಟರ್ ಬಾಟ್ಲ್ ಇಟ್ಕೊಂಡು ಓಡ್ತಾ ಇರ್ಬೇಕಿಲ್ಲ. ನಂಗೆ ಏನ್ ಗೊತ್ತಾ ಇಷ್ಟ, ಇಲ್ಲಿ ಇಷ್ಟು ಚೆನ್ನಾಗಿ ರೋಡ್ ಇದ್ರು ಆಯ್ತಾ, ಟೋಲ್ ಇಲ್ಲ. ಓಕೆ, ಅಂಡ್ ಬದುಕಲೇಬೇಕು ಎಲ್ಲಾದ್ರೂ ಸಾಯ ತನಕ. ಸೊ ಯಾಕೆ ಇಲ್ಲೇ ಬದುಕಬಾರ್ದು ಅಂತ ಅನಿಸ್ತಾ. ಇಲ್ಲಿಂದ ಬರ್ತಾ ಇದೆ ಈ ರೋಡ್ In 500 meters, turn right onto DOKRICHANCHARA Road. ಇದನ್ನಲ್ಲ ಗೂಗಲ್ ಫಾರ್ ಆಲ್ ಯರ್ ಟ್ರಬಲ್ ಹೋಗ್ತಾರೆ ಗೊತ್ತಾ. 7 ಕಿಲೋಮೀಟರ್ 14 ಮಿನಿಟ್ಸ್ ಅಂದ್ರೆ ಇರಿಟೇಟ್ ಆಗ್ತಾರೆ. ಏನಕ್ಕೆ? ಕಂಗ್ರಾಚುಲೇಷನ್ಸ್, ಬಂದ್ಬಿಟ್ರಿ. ಏನೋ ಜೋರಾಗಿ ಸೌಂಡ್ ಕೇಳಿಸ್ತಾ ಇದೆ. ಸೊ ಬನ್ನಿ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡೋಣ. ಹೆಂಗಿದೆ ಗುರು ವಾಟರ್ ಫಾಲ್? ಲೋಕಲ್ಸ್ ಎಲ್ಲ ಒದ್ದಾಡ್ತಾರೆ. ಗೌರ್ಮೆಂಟ್ ಅಂತೂ ಏನೂ ಮಾಡ್ತಾ ಇಲ್ಲ, ಒಡಿಶಾ ಗೌರ್ಮೆಂಟ್. ಓಕೆ, ಇವತ್ತು ಹೊಸ ದಿನ, ಹೊಸ ಪ್ಲೇಸ್ ಅಲ್ಲಿ ಡೋಕ್ರಿಚಂಚರಾ ವಾಟರ್ಫಾಲ್ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಂದ? ಫ್ರಮ್ ಭವಾನಿಪಟ್ನ. ಇಟ್ಸ್ ಅಬೌಟ್ 83 kilometers. So far I must have done around 40 kilometers on the national highway. Like, this is absolutely beautiful. New footage ನೋಡಿದ್ರೆ ಗ್ಯಾರಂಟಿ. And it's what I like is, the greenery and the road quality. ಒಂದೇ ಒಂದು ಬೇಜಾರು ಏನಂದ್ರೆ ರೋಡ್ ಸೆನ್ಸ್ ಇಲ್ಲ ಓಡಿಸೋರ್ಗೆ, ಆಯ್ತಾ. ದೇ ಜಸ್ಟ್ ಕಮ್ ಅನ್ನೆಸೆಸರಿಲಿ ಇನ್ ದ ಮಿಡಲ್. ಅವ್ನು ಕೊಡಿದ್ರೆ ಏನಿಲ್ಲ. ಹಸುಗಳು ದಾರಿ ಬಿಡ್ತವೆ, ಜನಗಳು ದಾರಿ ಬಿಡೋಲ್ಲ. ದಟ್ ಇಸ್ ಸ್ಯಾಡ್ ಪಾರ್ಟ್ that I have faced. Okay, on route alli you will not believe. Odisha wherever you have seen, this is mine on 45 days ಆಗಿರಬೇಕು. Odisha food is really cheap. ನಮ್ಮ ಎರಡು ಉದ್ದಿನ ವಡ, ಎರಡು ಪೂರಿ, ಒಂದು ಜಿಲೇಬಿ ಎಲ್ಲ ಸೇರಿಸಿ ದುಡ್ಡು ಕೊಡಕ್ ಹೋದ್ರೆ ಎಷ್ಟಪ್ಪ ಅಂತ ಕೇಳಿದ್ರೆ 25 ರೂಪಾಯಿ. ಇಟ್ ಈಸ್ ದಟ್ ಚೀಪ್ ಹಿಯರ್, ಬಟ್ ದ ಕ್ವಾಲಿಟಿ ಆಫ್ ಫುಡ್ ಇಸ್. ನಾನು ರೋಡ್ ಸೈಡಲ್ಲೆಲ್ಲ ಐ ಡೋಂಟ್ ಈಟ್ ಎನಿವೇರ್ ಎಲ್ಸ್, ಆಯ್ತಾ, ಒಡಿಶಾ ಬಿಟ್ರೆ. ಅಂಡ್ ಎಸ್ಪೆಷಲಿ ನಮ್ಮ ಊರಲ್ಲಿ, ನಮ್ಮ ಈವನ್ ಕರ್ನಾಟಕದಲ್ಲಿ ರೋಡ್ ಸೈಡ್ ಅಲ್ಲಿ ತಿಂದ್ರೆ ವಾಟರ್ ಬಾಟ್ಲ್ ಇಟ್ಕೊಂಡು ಓಡ್ತಾ ಇರ್ಬೇಕಿಲ್ಲ, ಆಯ್ತಾ. ಸೊ ಐ ಡೋಂಟ್ ಟ್ರೈ ಅಟ್ ಆಲ್. ಅಂಡ್ ಬಟ್ ಹಿಯರ್ ದೇರ್ ಇಸ್ ನೋ ಇಶ್ಯೂ. ಕ್ವಾಲಿಟಿ ಆಫ್ ಫುಡ್ ಅಂಡ್ ಆಲ್ ದಿಸ್ ಬರಬೇಕು. ನೀವು ಆಕ್ಚುಲಿ ಬರಬೇಕು. ನಿಮ್ಗೆ ತಿನ್ನಕ್ಕೆ ಆಸೆ ಇರೋರಿಗೆ ಮಾತ್ರ ಈ ಜಾಗಕ್ಕೆ ಬಂದ್ಬಿಡಿ ಒಡಿಶಾದಲ್ಲಿ, ಆಯ್ತಾ. ಒಂದು ತಿಂಗಳ ಟೆಂಟ್ ಹಾಕೊಂಡ್ಬಿಟ್ಟು ತಿನ್ಬಿಡಿ, ಎಷ್ಟು ಬೇಕಲ್ಲ ಲೈಫಲ್ಲಿ ಅಷ್ಟು ತಿನ್ಕೊಳ್ಳಿ. ವಾಪಸ್ ಊರ್ನ ಹೋದ್ಮೇಲೆ ಡಯಟಿಂಗ್ ಶುರು ಹಚ್ಕೋಬಹುದು, ಆಯ್ತಾ. ಇಟ್ಸ್ ಬ್ಯೂಟಿಫುಲ್. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಬನ್ನಿ ಹೋಗೋಣ. ಹೋಪ್ಫುಲಿ ದ ಡೇ ವಿಲ್ ವರ್ಕ್ಔಟ್ ನೈಸ್ ಅಂತ ಭಾವಿಸ್ತಾ ಇದ್ದೀನಿ. ನನ್ಗೆ ಏನ್ ಗೊತ್ತಾ ಇಷ್ಟ, ಇಲ್ಲಿ ಇಷ್ಟು ಚೆನ್ನಾಗಿ ರೋಡ್ ಇದ್ರು ಆಯ್ತಾ, ಟೋಲ್ ಇಲ್ಲ, ಆಯ್ತಾ. ಬೇರೆ ಎಲ್ಲ ಕಡೆ ರೋಡ್ ಕಚಡವಾಗಿದೆ ಎಷ್ಟು ಕಡೆ, ಆಯ್ತಾ. ಅದಕ್ಕೆ ಟೋಲ್ ಕಿತ್ಕೊಳ್ತಾರೆ. ನಮ್ಮ ಪೆಟ್ರೋಲ್ ಖರ್ಚಿಗಿಂತ ಜಾಸ್ತಿ ನಮ್ಗೆ ಟೋಲ್ ಎಲ್ಲ ಹೋಯ್ತವೆ, ಟೋಲ್ ಅಲ್ಲಿ, ಆಯ್ತಾ. ದಟ್ ಇಸ್ ಸಮಥಿಂಗ್ ದಟ್ ಐ ಲೈಕ್. ಇದೊಂದು ಪಂಪದೊಂದು ಏನಾದ್ರೂ ಮಾರ್ಕೊಂಡ್ರೆ ಇವರು, ಇಟ್ ಬಿನ್ ಗ್ರೇಟ್ ಡ್ರೈವ್. ಸೆಟ್ಲ್ ಆಗ್ಬಿಡೋಣ ಅನಿಸ್ತಿದೆ ನನಗೆ, ಎಲ್ಲಿ ಒಡಿಶಾದಲ್ಲೇ, ಆಯ್ತಾ. ಫುಡ್ ಎಲ್ಲ ಅಷ್ಟು ಚೀಪ್ ಆಗಿದೆ. ಆಕ್ಚುಲಿ ಇಟ್ ಇಸ್ ವೆರಿ ವೆರಿ ಚೀಪ್ ಯಾರ್. ಸ್ಟೇ ಇಸ್ ಚೀಪ್, ಎವ್ರಿಥಿಂಗ್ ಇಸ್ ಚೀಪ್, ಆಯ್ತಾ. ಅಂಡ್ ವೆರಿ ಅಫೋರ್ಡಬಲ್ ಆಕ್ಚುಲಿ. ಓಕೆ, ಅಂಡ್ ಬದುಕಲೇಬೇಕು ಎಲ್ಲಾದ್ರೂ ಸಾಯ ತನಕ. ಸೊ ಯಾಕೆ ಇಲ್ಲೇ ಬದುಕಬಾರ್ದು ಅಂತ ಅನಿಸ್ತಾ. ಇಲ್ಲಿ ಉತ್ತರಾಖಂಡ್ ಅಲ್ಲಿ ಎಲ್ಲ ಸಿಕ್ಕಿಂ ಅಲ್ವಾ. ಬಾನಿ ಹೋಗೋಣ ಬಾದ್ಮಿ. ಸೊ ಲಾಸ್ಟ್ 22 kilometers ಮೆಕ್ಕೊಂಡಿದೆ. ಇನ್ನಷ್ಟು ಗೂಗಲ್ ಹೇಳ್ತಿದೆ ಸ್ಟ್ರೇಟ್ ಆಗಿ ಹೋಗು ಅಂತ. ಸೊ ಐ ಆಮ್ ನಾಟ್ ಗೋಯಿಂಗ್. ದಟ್ ಇಸ್ ದ ಹೈವೇ ನ್ಯಾಷನಲ್ 26, ಬಟ್ ಐ ಆಮ್ ಟೇಕಿಂಗ್ ಎ ರೈಟ್ ಹಿಯರ್ ಓನ್ಲಿ. ಓಕೆ, ಸೊ ಲೆಟ್ ಅಸ್ ಯಾವ್ದೋ ರೋಡ್ ಇಲ್ಲ. ಅಲ್ಲಿ ರೋಡು ಸರಿ ಇರಲ್ಲ ಅನ್ಕೊಂಡೆ, ಬಿಕಾಸ್ ಇಟ್ ವಾಸ್ ಸೇಯಿಂಗ್ ದಟ್ ಲಾಸ್ಟ್ 20 kilometers 44 minutes ಅಂತ ತೋರಿಸ್ತಾ ಇತ್ತು. ಅಂದ್ರೆ ದೆನ್ ಐ ಎಕ್ಸ್ಪೆಕ್ಟೆಡ್ ದಟ್ ಐ ಆಮ್ ಲೂಸಿಂಗ್ ಟೈಮ್. ದಟ್ ಮೀನ್ಸ್ 1 kilometerಗೆ ಐಮ್ ಗೋನ್ ಟು ಟೇಕ್ ಮಿನಿಮಮ್ 2 minutes ಅಲ್ಲ. ಸೊ ದಟ್ ಮೀನ್ಸ್ ಐ ಆಮ್ ನಾಟ್ ಮೇಕಿಂಗ್ 60 km/h ಆಲ್ಸೋ. ರೋಡ್ ಖರಾಬ್ ಆಗಿರುತ್ತೆ ಅನ್ಕೊಂಡೆ, ಬಟ್ ಚೆನ್ನಾಗಿದೆ. ಬಟ್ ವೈ ಇಸ್ ಗೂಗಲ್ ಸ್ಟಿಲ್ ಸೇಯಿಂಗ್ ಇಟ್ ವಿಲ್ ಟೇಕ್ 2 minutes every kilometer ಅಂತ? ಐ ಡೋಂಟ್ ನೋ. ಲೆಟ್ಸ್ ಫೈಂಡ್ ಔಟ್. ಬಾನಿ ವಿಲೇಜ್ ಮೂಲಕ ಹೋಗ್ತಾ ಇದೀವಿ, ನೋಡ್ಕೊಳ್ಳಿ. ನಾನಂತೂ ವಿಲೇಜ್ ಎಲ್ಲ ಜಾಸ್ತಿ ಸುತ್ತಿಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಆಗ್ತದೆ. ಏನಯ್ಯ ರೋಡ್ ಬ್ಲಾಕಾ? ವಾಟ್ ಇಸ್ ದಿಸ್? ಯಾ
ಸ್ವಾಮಿ, ಅದು ಬಿಜು ಎಕ್ಸ್ಪ್ರೆಸ್ ವೇ ಆಯ್ತಾ. ಯಾಕೆ ನಮ್ಗೆ ಅದು ಡೈರೆಕ್ಟ್ ಆಗಿ ಸಿಕ್ಕಿಲ್ಲ, ಹಿಂಗೆಲ್ಲ ಸುತ್ತಿ ಬಳಸಿ ಯಾಕೆ ಬಂದ್ವಿ, ಅದು ಎಲ್ಲಿಂದ ಬರ್ತಾ ಇದೆ ಅಂತ ತಿಳ್ಕೊಂಡ್ರೆ ಈಸಿ ಆಗ್ಬಿಡುತ್ತೆ. ಇದನ್ನ ಪತ್ತೆ ಹಚ್ಕೊಳ್ಳೇಬೇಕು, ಎಲ್ಲಿಂದ ಬರ್ತಾ ಇದೆ ಈ ರೋಡ್ In 500 meters, turn right onto DOKRICHANCHARA Road. ನೋಡಿದ್ರ 1.5 ಕಿಲೋಮೀಟರ್ ಅಷ್ಟೇ ನಾವು ಈ ರೋಡಲ್ಲಿ ಬರ್ತಾ ಇರೋದು ಇವಾಗ. ಯಾಕೆ ನಾವು ಆ ರೂಟಲ್ಲಿ ಬಂದ್ವಲ್ಲ ಭವಾನಿಪಟ್ನ ಇಂದ. ಬಟ್ ಇದು ಹೈವೇ ಬೇರೆ ಎಲ್ಲಿಂದನೂ ಬರ್ತಾ ಇದೆ. ಐ ಹ್ಯಾವ್ ಟು ಫೈಂಡ್ ದಿಸ್ ಔಟ್. ಓಕೆ, ಸೊ ಇಲ್ಲಿಂದ ಇಟ್ ಸೇಸ್ ದಟ್ 13 ಕಿಲೋಮೀಟರ್ಸ್ಗೆ 26 ಮಿನಿಟ್ಸ್ ಅಂತ ಹೇಳ್ತಾ ಇದೆ. ಅಥವಾ ಈ ರೂಟ್ Take the next right onto DOKRICHANCHARA Road. ಆಯ್ತಮ್ಮ, ಈ ಎಕ್ಸ್ಪ್ರೆಸ್ ವೇ ಇಂದ ರೈಟ್ ಹೊಡ್ಕೊಂಡೆ ಲಾಸ್ಟ್ 12 ಕಿಲೋಮೀಟರ್ ಹೋಗ್ಬೇಕು. ಹೆಂಗಿದೆಯೋ ಗೊತ್ತಿಲ್ಲ, ಅದನ್ನು ಅಪ್ಡೇಟ್ ಮಾಡ್ತೀನಿ ಬನ್ನಿ. ನಾನು ಇದೀನಲ್ಲ ಗೂಗಲ್ ಫಾರ್ ಆಲ್ ಯರ್ ಟ್ರಬಲ್. ಡೈಲಾಗ್ ಹೊಡೆದ್ಬಿಟ್ಟೆ. ಅದೇ ಹೆಸರು ಇಡ್ಬೇಕಾಯ್ತು ಅನ್ಸುತ್ತಪ್ಪ ನನ್ನ ಚಾನೆಲ್, ಗೂಗಲ್ ಫಾರ್ ಆಲ್ ಯರ್ ಟ್ರಬಲ್. ಇಲ್ಲ, ಯುವರ್ ಟ್ರಬಲ್ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ. ನಿಮ್ ಟ್ರಬಲ್ಗೆಲ್ಲ ಸೊಲ್ಯೂಷನ್ ನಾನೇ ಅಲ್ವಾ, ಅದಕ್ಕೆ ಯು ಕ್ಯಾನ್ ಕಾಲ್ ಇಟ್ ಗೂಗಲ್. ಅದ್ರಲ್ಲೂ ಏನೋ ನಕ್ಕೊಂಡು ಹೋಯ್ತೀನಿ ಒಬ್ಬವನೇ. ಬನ್ನಿ, 7 ಕಿಲೋಮೀಟರ್ 14 ನಿಮಿಷ ಆಯ್ತಾ. ಟ್ರಾವೆಲ್ ಇರೋರಿಗೆ ಟ್ರಾವೆಲ್ ಹೋಗ್ತಾರೆ ಗೊತ್ತಾ, ಟ್ರಿಪ್ ಹೋಗ್ತಾರೆ ಗೊತ್ತಾ. 7 ಕಿಲೋಮೀಟರ್ 14 ಮಿನಿಟ್ಸ್ ಅಂದ್ರೆ ಇರಿಟೇಟ್ ಆಗ್ತಾರೆ. ಏನಕ್ಕಂದ್ರೆ ಬೇಗ ರೀಚ್ ಆಗ್ಬೇಕು. ಗುರುವೇ, ನಾವಿರೋ ಸಿಟಿಗಳಲ್ಲಿ ನಮ್ಗೆ 7 ಕಿಲೋಮೀಟರ್ ದಾಟಕ್ 1 ಗಂಟೆ ಆಗಲ್ವಾ. ಅಲ್ಲಿ ಕುಯ್ ಅನ್ನಲ್ಲ. ಕುಯ್ ಅಂದ್ಕೊಂಡ್ರು ಅಮುಕ್ಬಿಟ್ಟು ಲೈಫ್ ನಡ್ಕೊಂಡು ಹೋಗ್ತೀವಿ. ಇಲ್ಲೆಲ್ಲ ಆದ್ರೆ ಆಯ್ತಾ, ಅಯ್ಯೋ ರೋಡ್ ಸರಿ ಇಲ್ಲ, ಹಿಂಗೆ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಕರೆಕ್ಟಾ? ಬಟ್ ಯು ಸಿ ಮೀ ಕಂಪ್ಲೇನಿಂಗ್ ನೌ, ದಟ್ ಇಸ್ ಲೈಫ್. ನನ್ಗೆ ಈ ತರ ನಂಗೂ ಇರಲಿಲ್ಲ ಪೇಷನ್ಸ್ ಆಯ್ತಾ. ಬಟ್ ಇಟ್ ಹಸ್ ಕಮ್ ಟು ಮೀ ನೋ ವೈ, ಬಿಕಾಸ್ ಐ ಬಿನ್ ಟ್ರಾವೆಲಿಂಗ್ ಅಂಡ್ ಐ ಅಂಡರ್ಸ್ಟುಡ್ ಲಾಟ್ ಆಫ್ ಥಿಂಗ್ಸ್ ಯಾರ್. ಲಾಸ್ಟ್ 10 months ಅಲ್ಲಿ ನಾನು ಕಲ್ತ್ಕೊಂಡಿರೋ ವಿಷಯಗಳು ಅಷ್ಟಿದೆ ದಟ್ ಐ ಡೋಂಟ್ ನೋ. ಐ ಮೀನ್ ಇಫ್ ಐ ಕುಡ್ ರಿಯಲಿ ಶೇರ್ ಇಟ್ ವಿತ್ ಯು ಆಯ್ತಾ, ವಿತ್ ಯು ಆಯ್ತಾ, ಥಿಂಗ್ಸ್ ಕುಡ್ ಚೇಂಜ್ ಫಾರ್ ದ ಬೆಟರ್ ಆಯ್ತಾ. ಕಮ್, ಲೆಟ್ಸ್ ಗೋ. ಕಂಗ್ರ್ಯಾಚುಲೇಷನ್ಸ್, ಬಂದ್ಬಿಟ್ರಿ ಆಯ್ತಾ. ಇವಾಗ ಏನ್ ಮಾಡ್ಬೇಕು ಗೊತ್ತಿಲ್ಲ, ಒಟ್ಟಿಗೆ ಡಿಸ್ಕವರ್ ಮಾಡೋದು ಬನ್ನಿ. ಎಲ್ಲ ಗೊತ್ತಾಗ್ಬಿಟ್ರೆ ಏನ್ ಮಜಾನೇ ಇರಲ್ಲ. ಬನ್ನಿ. ಏನೋ ಜೋರ ಸೌಂಡ್ ಕೇಳಿಸ್ತಾ ಇದೆ, ಅದು ನೀರಾ ಇಲ್ಲ ಏರೋಪ್ಲೈನಾ ಗೊತ್ತಿಲ್ವಲ್ಲ. ಓ, ಇದು ಪಾರ್ಕಾ? ಆಯ್ತು ಬನ್ನಿ. ಓಕೆ, ಚೆನ್ನಾಗಿದೆ. ಇಲ್ಲಿ ಒಂದು ರೂಟ್ ಇದೆ, ಅಲ್ಲಿ ಒಂದು ರೂಟ್ ಇದೆ, ಇಲ್ಲಿ ಒಂದು ರೂಟ್ ಇದೆ. ಎಲ್ಲೆಲ್ಲಿ ಹೋಗೋದು ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ಡ್ ಅಲ್ಲ. ಸೊ ಬನ್ನಿ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡೋಣ, ಎಲ್ಲೆಲ್ಲಿ ಏನಿದೆ ಅಂತ. ಅವ್ರು ಹೇಳ್ತಾರೆ ಆ ಕಡೆ ನಡ್ಕೊಂಡು ಹೋದ್ರೆ 5 ಕಿಲೋಮೀಟರ್ ನಿಮಗೆ ಸಿಗ್ತದೆ ಅಂತ. ಆಯ್ತಾ, ಏನು ಸಿಗುತ್ತೆ ಅಂತ ಗೊತ್ತಿಲ್ಲ, ಅದು ನೋಡೋಣ ಬನ್ನಿ. ನಾನು ಬೇರೆ ಬದನೆಕಾಯಿ 1 ಗಂಟೆ ಆಗಿಬಿಟ್ಟಿದೆ. ಅದು ಚೆನ್ನಾಗಿದೆಯಲ್ಲಪ್ಪ ಈ ವಾಕಿಂಗ್ ಈ ಜಾಗದಲ್ಲಿ. ಬಾಡಿ ಈ ಮೌಂಟೇನ್ ನೋಡ್ರಪ್ಪ ಹೆಂಗಿದೆ, ಕಾಣುತ್ತಾ? ಸಿಕ್ಕಾಪಡೆ ದೊಡ್ಡದಿದೆ ಅಪ್ಪ, ಸಿಕ್ಕಾಪಡೆ ದೊಡ್ಡದು. ವಾಟರ್ ಫಾಲ್ ಇಲ್ಲ, ವಾಟರ್ ಇಲ್ಲಿಂದ ಹೋಗಿ ಅಲ್ಲಿ ಫಾಲ್ ಆಗುತ್ತೆ. ಸೊ ದಟ್ ವಿಲ್ ಬಿ ದ ವಾಟರ್ ಫಾಲ್. ಅಲ್ಲಿ ಹೋಗ್ಬೇಕನ್ಸುತ್ತೆ ನಾವು. ಆಯ್ತಾ, ಹೋಗಲ್ವಾ? ಸ್ವಲ್ಪ ಹೊತ್ತು ಕಾಯ್ಬೇಕಾಗತ್ತೆ, ಯಾಕಂದ್ರೆ ಮಳೆ ಶುರುವಾಯ್ತು. ಮಳೆ ಶುರು ಆದರೆ ಮಾತು ಶುರು ಆಗಬೇಕು. ಬಟ್ ನಾನು ಮಳೆ ಶುರು ಆಗಿನ ಮುಂಚೆ ಮಾತು ಶುರು ಹಚ್ಕೊಂಡಿದ್ದೆ. ಕಾಯ್ನ ಬನ್ನಿ ಆಯ್ತಾ. ಅವಸರ ಏನಿದೆ ಅಲ್ಲೋ, ವೆದರ್ ಸೂಪರ್ ಆಗಿದೆ ಅಪ್ಪ. ಐ ರಿಯಲಿ ಲವ್ ಇಟ್. 2 ನಿಮಿಷನೂ ಮಳೆ ಬರಲಿಲ್ಲ. ನಿಮ್ಗೆ ಗೊತ್ತಲ್ಲ ವಿಷಯ, ನೋಡಿಲ್ವ ಅಂದರೆ ಆ ಹಳೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಏನೀಗ ಮಳೆ ನಿಂತ ಹೋಗುತ್ತೆ. ನಾನು ಏನಪ್ಪ ಚೆನ್ನಾಗಿ ಸ್ಟೆಪ್ಸ್ ಇಟ್ಕೊಂಡಿದ್ರೆ ಕುಂಟೆ ಬೆಲೆ ಆಡ್ಕೊಂಡು ಹೋಗಿ. ನೀವು ಇಲ್ಲೆಲ್ಲ ಪುಟ್ಟು ಹೆಜ್ಜೆ ಇಟ್ಕೊಂಡೇ ಬರಬೇಕಾಗುತ್ತೆ. ಯಾಕೆ ಗೊತ್ತಾ, ಒಂದೊಂದು ಸ್ಟೆಪ್ಗೆ ಒಂದೊಂದು ಕಾಲು ಇಡಕ್ಕೆ ಆಗಲ್ಲ, 2 ಇಡಬೇಕು. ಅದಕ್ಕೆ ಪುಟ್ಟ ಸ್ಟೆಪ್ಸ್ ಆಗುತ್ತೆ. ಕಟ್ತಾರೆ, ನೆಟ್ಟಿಗೆ ಕಟ್ಟಕ್ಕೆ ಬರಲ್ಲ ಸ್ಟೆಪ್ಸು. ಜನಗಳಿಗೆ ಬೂದಿ ಇಲ್ಲ. ಬನ್ನಿ ಹೋಗೋಣ. ನನ್ನ ಛತ್ರಿನೂ ತರಲಿಲ್ಲ, ನಾನೊಂದು ದೊಡ್ಡ ಛತ್ರಿ. ಏನಪ್ಪ ಇದು ಎಲ್ಲೆಲ್ಲ ಹೋಯ್ತಿದೆ? ಓ, ಸ್ಟೆಪ್ಸ್ ಇದೆ. ಬನ್ನಿ, ಯಾಕೆ ಎದ್ರಕೊಂತೀರಾ? ಎದ್ರಕೊಳ್ಳೋ ಪಾರ್ಟಿ ಆಲ್ವೇಸ್. ಬ್ರೌನ್ ಕಾಣಿಸ್ತಾ ಇದೆಯಾ? ಅದೇ ನೀರು ಹರ್ಕೊಂಡು ಹೋಗ್ತಾ ಇರೋದು. ಅಲ್ಲಿ ಸ್ವಲ್ಪ ಜನಗಳು ಅವೆ. ಬನ್ನಿ, ನಮ್ಮ ಜಾತಿಯವರೇ, ನಮ್ಮ ಪ್ರಾಣಿಗಳು. ಎಲ್ಲಿ ನೋಡೋ ಸೊಳ್ಳೆಗಳನ್ನ.
ಹೆಂಗಿದೆ ಗುರುವೆ ವಾಟರ್ ಫಾಲಿಂಗ್ ಬಿಕಮ್ಸ್ ಅ ವಾಟರ್ ಫಾಲ್ ಏನು ಸೂಪರ್ ಇಲ್ಲ. ಎಲ್ಲ ಪೂರಿ ಫೋನರ್ಗೆ ಹೋಯ್ತಾರೆ, ಇಲ್ಲೆಲ್ಲ ಬರೋದೇ ಇಲ್ಲ. ಏನಕ್ಕೆ ಎಷ್ಟು ಚೆನ್ನಾಗಿದೆ ವಾಟರ್ ಫಾಲ್ಗಳು. ಬರ್ರಯ್ಯ, ಟೂರಿಸಮ್ ಇಂಪ್ರೂವ್ ಮಾಡ್ರಯ್ಯ, ಲೋಕಲ್ಸ್ ಎಲ್ಲ ಒದ್ದಾಡ್ತಾರಯ್ಯ. ಗೌರ್ಮೆಂಟ್ ಅಂತೂ ಏನೂ ಮಾಡ್ತಾ ಇಲ್ಲ, ಒಡಿಶಾ ಗೌರ್ಮೆಂಟ್. ಬನ್ನಿ ಪ್ಲೀಸ್, ನನಗೋಸ್ಕರ ಬನ್ನಿ. ಎಂತ ಚೆಂದಾಗಿದೆ ನೋಡಿ ವಾಟ್ರ್ ಅಲ್ವಾ. ನೋಡಿದ್ರೆ ಏನೂ ಆಗಲ್ಲ, ಬರಬೇಕು, ಬನ್ನಿ, ಬಂದು ಇಂಪ್ರೂವ್ ಮಾಡಿ ಆಯ್ತಾ. ಬೇರೆಯವ್ರನ್ನ ಉದ್ಧಾರ ಮಾಡೋಣ, ಬರೀ ನಾವೊಬ್ಬರೇ ಉದ್ಧಾರ ಆಗೋದ್ರಿಂದ ಏನು ಯೂಸ್ ಇಲ್ಲ. ಬೇರೆಯವ್ರ ಉದ್ಧಾರ ಮಾಡೋದಲ್ಲಿ ಇರೋದು ಮಜಾ. ಸೊ ನಿಮ್ಗೆ ಏನು ಮಾಡ್ಬೇಕು ಇವಾಗ, ನಿಮಗೆ ಹೊಸ ವಿಡಿಯೋದಲ್ಲಿ ಸಿಗ್ಬೇಕು ನಾನು ಅಲ್ವಾ. ಹಂಗಂದ್ರೆ ಏನು ಮಾಡಬೇಕು, ಹೊಸ ದಿನ ಹೊಸದಾಗಲ್ಲಿ ಸಿಗಬೇಕು. ಅಲ್ಲಿವರೆಗೆ ಏನು ಮಾಡ್ಬೇಕು, ನೀವು ಸ್ಟೇ ಸೇಫ್ ಆಗಿರಬೇಕು, ಸ್ಟೇ ಹೆಲ್ತಿಯಾಗಿರಬೇಕು, ಸ್ಟೇ ಅಲೈವ್ ಆಗಿರಬೇಕು ಅಲ್ವಾ. ಸಿಗ್ತೀನಿ ನಿಮಗೆ, ಬಾಯ್. ಇದು ನೋಟಿಸ್ ಮಾಡಿಲ್ಲ. ಲುಕ್ ಎಟ್ ದಿಸ್ ರಿವರ್. ಇದೇ ರಿವರ್ ಹೋಗಿ ಕೆಳಗಡೆ ವಾಟರ್ ಫಾಲ್ ಬೀಳೋದು. ಇದು ನೋಟಿಸೇ ಮಾಡಿಲ್ಲ. ಸೊ 5 ಕಿಲೋಮೀಟರ್ ಮುಂಚೆ ಡೆಸ್ಟಿನೇಷನ್ಗೆ ಯು ಶುಡ್ ಬಿ ಏಬಲ್ ಟು ಸಿ ದಿಸ್. ವಾಪಸ್ ಭವಾನಿ ಪಟ್ನಾಗೆ ಹೋಗ್ತಾ ಐ ಟುಕ್ ಅ ಡಿಫ್ರೆಂಟ್ ರೂಟ್. ಐ ಡಿಂಟ್ ಟೇಕ್ ವಾಟ್ ಗೂಗಲ್ ಸಜೆಸ್ಟ್ ಮಾಡ್ತಲ್ಲ ನಮಗೆ ಹೋಗ್ತಾ. ಬಿಕಾಸ್ ನನಗೆ ಭವಾನಿಪಟ್ನ ಟು ನಮ್ಮ ವಾಟರ್ ಫಾಲ್ಗೆ ಹೋಗೋಕೆ 2 hours 30 minutes ಆಯಿತು. ಐ ಟು ಗೋ ಥ್ರೂ ಲಾಟ್ ಆಫ್ ವಿಲೇಜ್ ಅದು ಇದೆಲ್ಲ ಹೋಗ್ಬೇಕಾಯ್ತು. ಆ್ಯಂಡ್ ವಾಪಸ್ ಬರ್ತಾ ವಾಟ್ ಇಟ್ ವಾಸ್ ಲೋಕಲ್ಸ್ ಹತ್ರ ಕೇಳ್ಕೊಂಡೆ. ಬಿಕಾಸ್ ಬಿಜು ಎಕ್ಸ್ಪ್ರೆಸ್ ವೇ ಸಿಕ್ಕಿತ್ತಲ್ಲ ನಮಗೆ, ಅದರಿಂದ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಅವ್ರು ಹೇಳಿದ್ರು ಧರ್ಮಗಢಗೆ ಹೋಗಿ, ಧರ್ಮಗಢದಿಂದ ಜುನಾಗಢ ಹೋಗಿ, ಜುನಾಗಢದಿಂದ ಹೊಟ್ಟೋಗ್ಬಿಡಿ ನೀವು, ಆಗುತ್ತೆ ಅಂತ. ಆ ರೂಟಲ್ಲಿ ಬರ್ತಾ ನನಗೆ ಆಯ್ತಾ 5 kilometer ಲಾಂಗ್ ಆಗುತ್ತೆ ಆಕ್ಚುಲಿ. ಬಟ್ I will save 45 minutes and the road is like this. It's absolutely great. So ಇದನ್ನ ನ್ಯಾಪ್ ಇಟ್ಕೊಳ್ಳಿ. ನಿಮ್ಗೆ ಸೀನಿಕ್ ರೂಟ್ ಬೇಕಂದ್ರೆ, ನಿಮಗೆ ವಿಲೇಜಸ್ ಮೂಲಕ ಹೋಗ್ತೀನಿ ಅಂದ್ರೆ ಹಂಗೋಗಿ ಗೂಗಲ್ ನಂಬ್ಕೊಂಡು, ಇಲ್ಲ ನನ್ನ ನಂಬ್ಕೊಂಡು ಹಿಂಗೆ ಬಂದ್ರೆ ನೀವು ನಿಮ್ ಟೈಮ್ ಸೇವ್ ಆಗುತ್ತೆ, ಎನರ್ಜಿ ಸೇವ್ ಆಗುತ್ತೆ, ಪೆಟ್ರೋಲ್ ಸೇವ್ ಆಗುತ್ತೆ, ಎಲ್ಲಾನು ಸೇವ್ ಆಗುತ್ತೆ. ಅರ್ಥ ಆಯ್ತಾ ಅನ್ಕೊಂತೀನಿ ನಾನು. ಹೋಗೋಣವಾ ಬಾಯ್.